ನಮ್ಮ ಮಕ್ಕಳು ಮರಿ ಏನಾದ್ರು ನಾವು ಕೂಲಿನಲ್ಲಿ ಮಾಡೋರು ನಾವು ನಮಗೆ ನಮ್ಮ ಮಕ್ಕಳು ನಮಗೆ ಸಿಗ್ಲಿ ನಮಗೆ ನಮ್ಮಲ್ಲಿ ಕಾಯ್ದೆ ಮಾಡ್ಕೊಟ್ಟೆ ನಮ್ಗೆ ಅಲ್ಲಿ ಇರೋಕ್ ಜಾಗ ಇಲ್ಲ ನಮಗೆ ಸ್ಥಳ ಇಲ್ಲ ಏನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಊರಾಗೂ ಗಮನ ಹಾಕಮಲ್ಲ ಇಲ್ಲಿ ಅಧಿಕಾರಿಗಳು ಗಮನ ಹಾಕಮಂತ ಏನ್ ಹೇಳ್ತಾರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಮಾಡ್ಕೊಡ್ತೀವಿ ಹೋಗ್ರಿ ನೀವು ಅಂತ ಕೇಳ್ತಾರೆ ಹೋಗ್ರಿ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಏನ್ ಬೇಕು ನಾವು ಮಾಡ್ಕೊಡ್ತೀವಿ ಅಂತಾರೆ ಏನ್ ಮಾಡ್ಕೊಡ್ತಿಲ್ಲ 15 ದಿನ ಬಂದು ಕುತ್ಕೊಂಡ್ರು ಮಾಡ್ಕೊಡ್ತಿಲ್ಲ ಅಂದ್ರೆ ಮುಂದೆ ಮಾಡ್ಕೊಡ್ತಾರೆ ನಾವು ಹೋದ್ರೆ ಇನ್ನು ವರ್ಷ ಆಗುತ್ತೋ 6 ತಿಂಗಳಾಗುತ್ತೋ ಇನ್ನ 2 ವರ್ಷ ಆಗುತ್ತೋ ಹಿಂಗೆ ನಮ್ಮನ್ನ ಹಿಂಗೆ ಹೇಳಿ ಗೊತ್ತಾಗ್ತಾರೆ ಕೆಲಸ ಮಾಡ್ಕೊಂಡು ನಾವು ಖಾಲಿ ಮಾಡ್ತೀವಿ ಅಲ್ಲಿವರೆಗೂ ನಾವು ಹೋಗಲ್ಲ ಎಷ್ಟು ದಿನ ಆಗ್ಲಿ ಒಂದು ತಿಂಗಳಾಗಲಿ ಇನ್ನೊಂದು 15 ದಿನ ಆಗಲಿ ಇನ್ನೂ 15 ದಿನ ಆಗಲಿ ಬೆಂಗಳೂರು ವಿಧಾನಸಭಾ ಹೋಗ್ತೀವಿ ನಾವು ಇಲ್ಲಿ ಇವರು ನ್ಯಾಯ ಸಿಗ್ಲಿಲ್ಲ ಅಂತ ನಾವು ಅಲ್ಲಿಗೆ ಹೋಗ್ತೀವಿ. ನಿಮ್ಮ ಹೆಸರು ದುರ್ಗಮ್ಮ. ಕೆರೆ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಆಶ್ರಯ ಯೋಜನೆಗೆ ಅಂತೇಳಿ 6 ಎಕರೆ ಭೂಮಿಯನ್ನು ಮಂಜೂರು ಮಾಡಿ 2014ರಲ್ಲಿ 87 ಜನಕ್ಕೆ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಹಕ್ಕುಪತ್ರ ಕೊಟ್ಟಿರೋಂಥ ವಿಚಾರವಾಗಿ ಅದನ್ನ ಲೇಔಟ್ ಮಾಡಿ ಫಾರ್ಮೇಶನ್ ಮಾಡಿ ಅದನ್ನು ಹದ್ದುಬಸ್ತುಗೊಳಿಸುವಂಥ ಕೆಲಸವನ್ನ ಈ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಇದುವರೆಗೂ ಮಾಡಿಲ್ಲ. ನಮಗೆ ಆ 87 ಜನ ಹಕ್ಕುಪತ್ರ ಏನು ಕೊಟ್ಟಿದ್ದಾರೋ ಅವರನ್ನ ಖಾತೆ ಮಾಡಬೇಕು. ಖಾತೆ ಮಾಡೋದ್ರ ಜೊತೆಗೆ ಅವ್ರಿಗೆ ಈಸೊತ್ತು ಮಾಡಿ ಸೈಟನ್ನು ವಿಂಗಡಣೆ ಮಾಡಿ ಹಂಚಿಕೆ ಮಾಡಿ ಕೊಡಬೇಕು ಅನ್ನೋಂಥದ್ದನ್ನ ಆಗ್ರಹಿಸಿ ಇವತ್ತು 15 ದಿನ ಆಗಿದೆ. 15 ದಿನ ಕಳೆದರೂ ಸಮೇತ ಈ ಜಿಲ್ಲಾಡಳಿತ ಈ ತಾಲೂಕು ಆಡಳಿತ ನಮ್ಮ ಹಕ್ಕೊತ್ತಾಯಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ. ಈ ದಲಿತರ ಕೂಗು ಇವರಿಗೆ ಮುಟ್ಟುತ್ತಿಲ್ಲ ಅನ್ನೋಂಥದ್ದನ್ನ ನಾವು ಹೇಳ ಬಯಸ್ತೇವೆ. ಮತ್ತೆ ಇದೇ ರೀತಿಯಾಗಿ ಉಡಾಫೆ ಉತ್ತರಗಳನ್ನ ನೀಡಿಕೊಂಡು ನಮ್ಮ ಭರವಸೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ನೀವು ವಿಫಲ ಆಗಿದ್ದೆ ಆದರೆ ನಾಳೆಯಿಂದ ಈ ಹೋರಾಟವನ್ನ ಬಹಳ ತೀವ್ರ ರೂಪಕ್ಕೆ ತಗೊಂಡು ಹೋಗ್ತೀವಿ. ನಾವು ಮೊನ್ನೆನೇ ತಾಲೂಕ್ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅನ್ನೋಂಥದ್ದನ್ನು ನಂಬ್ಕೊಂಡಿದ್ವಿ. ಆದರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ನಾವು ಬಗೆಹರಿಸ್ತೀವಿ ಬೇಡ ಅನ್ನೋಂಥದ್ದು ಕಾರಣ ನೀಡಿದ್ದಕ್ಕೋಸ್ಕರ ನಾವು ತಾಲೂಕ್ ಪಂಚಾಯತಿ ಮುತ್ತಿಗೆ ಕಾರ್ಯಕ್ರಮವನ್ನು ಕೈ ಬಿಟ್ಟಿದ್ದೀವಿ. ನಾಳೆಯಿಂದ ಈ ಹೋರಾಟವನ್ನು ತೀವ್ರ ರೂಪಕ್ಕೆ ತಗೊಂಡು ಹೋಗೋಕ್ಕೆ ನಾವು ಆಲ್ರೆಡಿ ತಯಾರಿಯನ್ನು ನಡೆಸಿದ್ದೀವಿ. ನಮ್ಮ ಹಕ್ಕೊತ್ತಾಯಗಳು ಇವ್ರು ಯಾವ ಕಣ್ಣಿಗೂ ಬೀಳ್ತಾ ಇಲ್ಲ. ಇದನ್ನು ಈಡೇರಿಸದೇ ಇದ್ದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೇವೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನಿಮ್ಮ ಹೆಸರು ಮಂಜುನಾಥ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ.